ಈ ಒಂದು ಜ್ಯೂಸ್ನ ಬೆನಿಫಿಟ್ಸ್ ಏನಂತ ಅಂದರೆ ಡಾರ್ಕ್ ಸ್ಪಾಟ್ಸ್ನ ಕಡಿಮೆ ಮಾಡುತ್ತೆ, ಹಾಗೆ ಪಿಗ್ಮೆಂಟೇಷನ್ನ ಕಡಿಮೆ ಮಾಡುತ್ತೆ, ನಮ್ಮ ಕೂದಲನ್ನ ಸ್ಟ್ರಾಂಗ್ ಮಾಡುತ್ತೆ, ಹಾಗೆ ಸ್ಕಿನ್ನ ಶೈನ್ ಮಾಡುತ್ತೆ. ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಅರೆ ಅರೆ ಏನಿದು ಹೊಸ ದಾಳಿ ಎದೆಯಲಿ ಕಾದಾಟ. ಇವತ್ತಿನ ವಿಡಿಯೋ ಬಂದ್ಬಿಟ್ಟು ನಾನು ನಿಮ್ಗೊಂದು ಹೆಲ್ದಿ ಒಂದು ಅಂಡ್ ಗ್ಲೋಯಿಂಗ್ ಸ್ಕಿನ್ ಅಂಡ್ ನಮ್ಮ ಹೇರ್ ಗ್ರೋತ್ಗೋಸ್ಕರ ಒಂದು ಮಾರ್ನಿಂಗ್ ಡ್ರಿಂಕ್ ರೆಸಿಪಿ ಅಂತಲೇ ಹೇಳ್ಬೋದು. ಆ ಒಂದು ಮಾರ್ನಿಂಗ್ ಡ್ರಿಂಕ್ ಹೇಗೆ ಮಾಡ್ಕೊಳ್ಳೋದು ಅಂತ ನಾನು ತೋರಿಸ್ಕೊಡ್ತಾ ಇದ್ದೀನಿ. ಆ್ಯಂಡ್ ನಾನು ನೆನ್ನೆ ಒಂದು ಕ್ವೆಶನ್ ಕೇಳಿದ್ದೆ, ಈ ಯಾವ ವಿಡಿಯೋ ಬೇಕು ಅಂತ, ಇದು ಬೇಕಾ ಅದು ಬೇಕಾ ಅಂತ. ಆ್ಯಂಡ್ 70% ಆಫ್ ಪೀಪಲ್ ಗ್ಲೋಯಿಂಗ್ ಡ್ರಿಂಕ್ ವಿಡಿಯೋ ಬೇಕು ಅಂತ ಹೇಳೋಕ್ಕೆ ನಾನು ಇವತ್ತು ಆ ಒಂದು ವಿಡಿಯೋನ ನಾನು ಸ್ಟಾರ್ಟ್ ಮಾಡಿದ್ದೀನಿ. ಆ್ಯಂಡ್ ತಡ ಮಾಡಿದ್ರೆ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ, ಬನ್ನಿ. ಮೊದಲಿಗೆ ಈ ಒಂದು ಜ್ಯೂಸ್ನ ಮಾಡೋದಕ್ಕೆ ಬೇಕಾಗಿರೋದು ಒಂದು ಆ್ಯಪಲ್, ಹಾಗೆ ಮೀಡಿಯಮ್ ಸೈಜ್ ಕ್ಯಾರೆಟ್, ಹಾಗೆ ಬೀಟ್ರೋಟ್, 2 ಆಮ್ಲ, ಶುಂಠಿ, ಹಾಗೆ ಕರಿಬೇವಿನ ಸೊಪ್ಪು ಇಲ್ಲ ಅಂತ ಹೇಳಿದ್ರೆ ನೀವು ಬೇಕಾದರೆ ಪುದೀನ ಸೊಪ್ಪನ್ನು ಕೂಡ ಆ್ಯಡ್ ಮಾಡ್ಕೋಬೋದು. ಕರಿಬೇವು ಪುದೀನ ಇಲ್ಲ ಅಂತ ಹೇಳಿದ್ರೆ ಎರಡನ್ನೂ ನೀವು ಸ್ಕಿಪ್ ಮಾಡ್ಬೋದು, ಅದೆರಡು ಇಲ್ಲದೇನೂ ಒಳ್ಳೆ ಜ್ಯೂಸ್ ಆಗುತ್ತೆ. ಅದಾದಮೇಲೆ ಮೊದಲಿಗೆ ನಾವಿಲ್ಲಿ ಕ್ಯಾರೆಟ್ ಮತ್ತು ಬೀಟ್ರೋಟ್ನ ಪೀಲ್ ಮಾಡ್ಕೋಬೇಕಾಗತ್ತೆ. ಅದಾದಮೇಲೆ ನಾವು ತೊಗೊಂಡಿರೋ ಎಲ್ಲ ಪದಾರ್ಥಗಳನ್ನ ಚಿಕ್ಕದಾಗಿ ಕಟ್ ಮಾಡ್ಕೋಬೇಕಾಗತ್ತೆ. ನೆಲ್ಲಿಕಾಯಿ ಅಂದರೆ ಆಮ್ಲದ್ದು ನೀವು ಒಳಗಡೆ ಬೀಜ ಇರುತ್ತೆ, ಅದನ್ನು ತೆಗೆದು ಸೈಡ್ ಎಡ್ಜಸ್ನ ನಾವು ತಗೋಬೇಕಾಗುತ್ತೆ. ಹಾಗೆ ಆ್ಯಪಲ್ದು ಮೇಲ್ಗಡೆ ನಿಮಗೆ ಸಿಪ್ಪೆ ಅಂದರೆ ಮೇಲ್ಗಡೆ ಸ್ಕಿನ್ನ ನೀವು ಪೀಲ್ ಔಟ್ ಮಾಡ್ಬೋದು, ಹಾಗೆ ಹಂಗೆ ಕೂಡ ಹಾಕೋಬೋದು. ಕಟ್ ಮಾಡ್ಕೊಂಡಿರೋ ಎಲ್ಲ ಇಂಗ್ರೀಡಿಯೆಂಟ್ಸ್ನ ನಾನೊಂದು ಮಿಕ್ಸಿ ಜಾರಲ್ಲಿ ಹಾಕೊಳ್ತಾ ಇದ್ದೀನಿ. ಜೊತೆಗೆ 1-2 ಕಪ್ಪಷ್ಟು ನೀರನ್ನ ಹಾಕಿಬಿಟ್ಟು ನಾವು ಸ್ಮೂತಾಗಿ ಪೇಸ್ಟ್ ಮಾಡ್ಕೋಬೇಕಾಗತ್ತೆ. ಎಷ್ಟು ನೈಸಾಗಿ ಪೇಸ್ಟ್ ಮಾಡ್ಕೊಳ್ಳೋಕ್ಕಾಗುತ್ತೋ ಅಷ್ಟು ನೈಸಾಗಿ ಪೇಸ್ಟ್ ಮಾಡ್ಕೊಳ್ಳಿ. ಅದಾದಮೇಲೆ ಒಂದು ಬೌಲ್ ಹಾಗೆ ಸ್ಟ್ರೇನರ್ನ ತೊಗೊಂಡು ನಾವು ಸ್ಟ್ರೇನ್ ಮಾಡ್ಕೋಬೇಕಾಗತ್ತೆ. ಒಂದು ಸ್ಪೂನ್ನ ಬಳಸಿ ಎಲ್ಲ ಜ್ಯೂಸ್ನ ಸ್ಕ್ವೀಸ್ ಔಟ್ ಮಾಡಿ. ಈಗ ಈ ಒಂದು ಜ್ಯೂಸ್ನ ನಾವು ಐಸ್ ಕ್ಯೂಬ್ ಟ್ರೇಯಲ್ಲಿ ಹಾಕಬೇಕಾಗತ್ತೆ. ಅದಾದಮೇಲೆ ಓವರ್ನೈಟ್ ರೆಫ್ರಿಜರೇಟ್ ಮಾಡಬೇಕು, ಅಥವಾ 4 to 5 hours ಮಾಡಿದ್ರೂ ನಡೆಯುತ್ತೆ. ನೆಕ್ಸ್ಟ್ ದಿನಕ್ಕೆ ಈ ಥರ ಕ್ಯೂಬ್ಸ್ ಆಗಿರುತ್ತೆ. ಇದನ್ನು ನಾವೇನು ಮಾಡಬೇಕು ಅಂತ ಹೇಳಿದ್ರೆ 1-2 ಲೋಟ ನೀರಲ್ಲಿ, ಬಿಸಿನೀರಲ್ಲಿ 2-3 ಕ್ಯೂಬ್ಸ್ ಹಾಕಿಬಿಟ್ಟು ನಾವು ಕುಡಿಬೇಕಾಗತ್ತೆ. ನಿಮಗೆ ಟೇಸ್ಟ್ಗೋಸ್ಕರ 1/2 ಅಥವಾ 1 ಸ್ಪೂನ್ ಅಷ್ಟು ಜೇನುತುಪ್ಪನ ಮಿಕ್ಸ್ ಮಾಡಿಕೊಂಡು ನೀವು ಕುಡಿಬೋದು. ಬೆಳಗ್ಗೆ ಹೊತ್ತು ನೀವು ಫ್ರೂಟ್ಸ್ ಅಥವಾ ತರಕಾರಿನ ತಿನ್ನೋಕೆ ಲೇಸಿ ಅಂತ ಆದರೆ ಈ ಥರ ನೀವು ಜ್ಯೂಸ್ ಮಾಡ್ಕೊಂಡು ಕುಡಿಬೋದು. ಒಂದು ವಾರದವರೆಗೂ ಈ ರೆಸಿಪಿನ ಟ್ರೈ ಮಾಡಿ ನೋಡಿ, ನಿಮಗೆ ಚೇಂಜಸ್ ಗೊತ್ತಾಗುತ್ತೆ ನಿಮ್ಮ ಸ್ಕಿನ್ನಲ್ಲಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್.